Hello students, in this last session I am going to explain about other important objectives of the social responsibility account. We have already discussed about social responsibility of accounting of the organization towards different stakeholders. Andre social responsibility of the organizations towards different stakeholders such as government or employees or customers or society, etc. Now we will discuss about social responsibility activities, CSR. That means CSR, according to the Companies Act of 2013. The Companies Act 2013 ಪ್ರಕಾರ ಒಂದು ಎವ್ರಿ ಬಿಸ್ನೆಸ್, ಇಟ್ ಈಸ್ ದ ಮ್ಯಾಂಡೇಟರಿ ಆಫ್ ದ ಎವ್ರಿ ಬಿಸ್ನೆಸ್ ಆರ್ಗನೈಸೇಷನ್ಸ್ ಹ್ಯಾವ್ ಟು ಮೇಂಟೈನ್ ಸರ್ಟನ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಟುವರ್ಡ್ಸ್ ದ ಡಿಫ್ರೆಂಟ್ ಸ್ಟೇಕ್ ಹೋಲ್ಡರ್ಸು. ಈಗ ಪ್ರತಿಯೊಂದು ಬಿಸ್ನೆಸ್ ಆರ್ಗನೈಸೇಷನು ಕೂಡ ಏನು ಮಾಡಬೇಕು, ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸನ್ನು ಪ್ರೊವೈಡ್ ಮಾಡಲೇಬೇಕಾಗತ್ತೆ, ಮೇಂಟೈನ್ ಮಾಡಲೇಬೇಕಾಗತ್ತೆ. ಅದು ಕಂಪನೀಸ್ ಆ್ಯಕ್ಟ್ 2013 ಪಾಸ್ ಮಾಡಿದ್ಮೇಲೆ ಅದು ಮ್ಯಾಂಡೇಟ್ರಿ ಆಗುತ್ತೆ. ಅದ್ರ ಪ್ರಕಾರ ಏನೇನು ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸು ಆರ್ಗನೈಸೇಷನ್ನು ಮಾಡಬೇಕು ಅನ್ನೋದನ್ನು ನಾವಿಲ್ಲಿ ಡಿಸ್ಕಸ್ ಮಾಡೋಣ ಈ ಸೆಷನಲ್ಲಿ. ಶೆಡ್ಯೂಲ್ 7th ಆಫ್ ದ ಕಂಪನೀಸ್ ಆ್ಯಕ್ಟ್ 2013 ಪ್ರೊವೈಡ್ಸ್ for list of activities which may be included in the companies in their social CSR ಪಾಲಿಸೀಸು. ಅಂದರೆ ಒಂದು ಕಂಪನಿ ಏನು ಮಾಡುತ್ತೆ, ಇಟ್ ಮೇಂಟೈನ್ CSR ಪಾಲಿಸೀಸು, ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಪಾಲಿಸೀಸು. ಅಂದರೆ ನಾವು ಈಗ ಡಿಸ್ಕಸ್ ಮಾಡಿದ್ವಿ. ಅಂದರೆ ಇಟ್ ಈಸ್ ಮ್ಯಾಂಡೇಟರಿ, ಇಟ್ ಈಸ್ ಕಂಪಲ್ಸರಿ. ಅಂದರೆ ಈಗ ಆರ್ಗನೈಸೇಷನ್ ಇಟ್ ನಾಟ್ ಪ್ರೊವೈಡ್ಸ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಅಂದರೆ ಅದು ಇಟ್ ವಿಲ್ ಅಫೆಕ್ಟ್ ದ ಆರ್ಗನೈಸೇಷನ್, ಬ್ಯಾಡ್ಲಿ ಅಫೆಕ್ಟ್ ದ ಆರ್ಗನೈಸೇಷನ್. ದೇರ್ ಫಾರ್ ಇಟ್ ಈಸ್ ದ ಡ್ಯೂಟಿ ಆಫ್ ದ ಆರ್ಗನೈಸೇಷನ್ ಟು ಮೇಂಟೈನ್ ಪ್ರೊವೈಡ್ ಸಮ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಬಟ್ ಅಕಾರ್ಡಿಂಗ್ ಟು ಶೆಡ್ಯೂಲ್ 7th ಆಫ್ ದ ಕಂಪನೀಸ್ ಆ್ಯಕ್ಟ್, ಒಂದು ಕಂಪನೀಸ್ ಆ್ಯಕ್ಟಿನ ಶೆಡ್ಯೂಲ್ 7th ನಾವು ಏನು ಅಂದರೆ ಒಂದು ಏನು ಆ್ಯಕ್ಟಲ್ಲಿ 7th ಶೆಡ್ಯೂಲಲ್ಲಿ ಇದು ಒಂದು ಆ್ಯಕ್ಟ್ ಏನು ಮಾಡಿದೆ, ಒಂದು ಲಿಸ್ಟನ್ನು ಮಾಡಿದೆ, ಯಾವ್ಯಾವ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸನ್ನು ಆರ್ಗನೈಸೇಷನ್ಸು ಮೇಂಟೈನ್ ಮಾಡಬೇಕು ಅಥವಾ ಫಾಲೋ ಮಾಡಬೇಕು ಅನ್ನೋದನ್ನು. ಎ ಲಾರ್ಜ್ ನಂಬರ್ ಆಫ್ ಆ್ಯಕ್ಟಿವಿಟೀಸ್ ಆರ್ ಅಂಡರ್ಟೇಕನ್ ಬೈ ದ ಕಂಪನೀಸ್ ಅಂಡರ್ ದ ಅಂಬ್ರೆಲಾ ಆಫ್ CSR. ಅಂದರೆ ಒಂದು CSR ಅಂಬ್ರೆಲಾದಲ್ಲಿ ಅಂದರೆ CSR ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂಬ್ರೆಲಾದಲ್ಲಿ ಲಾರ್ಜ್ ತುಂಬ ಒಂದಷ್ಟು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಲಿಸ್ಟನ್ನು ಮಾಡಿದೆ. ಬಟ್ ಇಲ್ಲಿ ನಾವು ಕೆಲವೊಂದು ಮಾತ್ರ ಇಲ್ಲಿ ಏನು ಮಾಡೋದು, ಡಿಸ್ಕಸ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ವಿ ವಿಲ್ ಡಿಸ್ಕಸ್ ಸಮ್ ಇಂಪಾರ್ಟೆಂಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಆಫ್ ದ ಕಂಪನಿ. ಒಂದು ಕಂಪನಿ ಯಾವುದಾದ್ರು ಇಂಪಾರ್ಟೆಂಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸನ್ನು ಫಾಲೋ ಮಾಡ್ಬೋದು ಅನ್ನೋದನ್ನು ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಇಲ್ಲಿ ಯಾವ್ಯಾವ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸನ್ನು ಕಂಪನೀಸ್ ಆ್ಯಕ್ಟ್ 2013 ಪ್ರಕಾರ, ಅದು 7th ಶೆಡ್ಯೂಲ್ ಪ್ರಕಾರ ನಾವು ಫಾಲೋ ಮಾಡಬೇಕು ಅನ್ನೋದನ್ನು. ಫಸ್ಟು, ಟು ಪ್ರಮೋಟ್ ಎಜುಕೇಷನ್ ಇನ್ ಸೊಸೈಟಿ. ಎಜುಕೇಷನ್ ಪ್ಲೇಸ್ ಆನ್ ಇಂಪಾರ್ಟೆಂಟ್ ರೋಲ್ ಇನ್ ದ ಸೊಸೈಟಿ ಆರ್ ದ ಡೆವಲಪ್ಮೆಂಟ್ ಆಫ್ ದ ನೇಷನ್ನು. ಫಾರ್ ದ ವೆಲ್ಫೇರ್ ಆಫ್ ದ ಸೊಸೈಟಿ ಆರ್ ದ ಡೆವಲಪ್ಮೆಂಟ್ ಆಫ್ ದ ಸೊಸೈಟಿ ದ ಎಜುಕೇಷನ್ ಈಸ್ ಮೋಸ್ಟ್ ಇಂಪಾರ್ಟೆಂಟು. ಯಾವುದೇ ಒಂದು ಕಂಟ್ರಿ ಡೆವಲಪ್ ಆಗಬೇಕಂದ್ರೆ, ಟು ಕಾಲ್ ಇಟ್ ಆಸ್ ಎ ಡೆವಲಪ್ಡ್ ಕಂಟ್ರಿ, ದ ಎಜುಕೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಎಜುಕೇಷನ್ ಏನಾಗುತ್ತೆ, ತುಂಬ ಇಂಪಾರ್ಟೆಂಟ್ ರೋಲ್ ಆಗುತ್ತೆ. ಎಜುಕೇಷನ್ ಇಲ್ಲ ಅಂದರೆ ಅದು ಇಟ್ ಕ್ಯಾನ್ ಬಿ ಕಾಲ್ಡ್ ಆಸ್ ಅಂಡರ್ ಡೆವಲಪ್ಡ್ ಕಂಟ್ರಿ. ಒಂದು ಎಜುಕೇಷನ್ನು ಚೆನ್ನಾಗಿಲ್ಲ ಸೊಸೈಟಿ ಪೀಪಲಿಗೆ ಅಂದರೆ ಅಥವಾ ಪೀಪಲ್ ಆಫ್ ದ ನೇಷನ್ನಿಗೆ ಅಂದರೆ ಇಟ್ ಈಸ್ ಅಂಡರ್ ಡೆವಲಪ್ಡ್ ಕಂಟ್ರಿ ಅಂತ. ದೇರ್ ಫೋರ್ ಇಟ್ ಈಸ್ ದ ಡ್ಯೂಟಿ ಆಫ್ ದ ಬಿಸ್ನೆಸ್ ಆರ್ಗನೈಸೇಷನ್ಸ್ ಟು ಪ್ರಮೋಟ್ ಎಜುಕೇಷನ್ ಇನ್ ದ ಸೊಸೈಟಿ. ಒಂದು ಎಜುಕೇಷನನ್ನು ಲೆವೆಲನ್ನು ಜಾಸ್ತಿ ಮಾಡೋದು, ಎವ್ರಿಬಡಿ ಶುಡ್ ಗೆಟ್ ಎಜುಕೇಷನ್ ಇನ್ ದ ಸೊಸೈಟಿ ಅಂತ. ಪ್ರತಿಯೊಬ್ಬರೂ ವಿದ್ಯಾವಂತರಾದರೆ ಅಲ್ಲಿ ಅವೇರ್ನೆಸ್ ಬರುತ್ತೆ, ಅವರಿಗೆ ಒಳ್ಳೆ ಇಂಪ್ರೂವ್ಮೆಂಟ್ ಆಗುತ್ತೆ, ಡೆವಲಪ್ಮೆಂಟ್ಸ್ ಆಗುತ್ತೆ. ಹೀಗೆ ಎಲ್ಲದನ್ನು ಕೂಡ ಓವರಾಲ್ ಡೆವಲಪ್ಮೆಂಟ್ ಆಗೋದಕ್ಕೆ ಎಜುಕೇಷನಿಂದ ಸಾಧ್ಯ ಆಗುತ್ತೆ. ದೇರ್ ಫೋರ್ ಇಟ್ ಈಸ್ ದ ಡ್ಯೂಟಿ ಆಫ್ ದ ಕಂಪನಿ ಟು ಪ್ರಮೋಟ್ ದ ಎಜುಕೇಷನ್ ಇನ್ ದ ಸೊಸೈಟಿ. ಅಂದರೆ ಎಜುಕೇಷನನ್ನು ಪ್ರಮೋಟ್ ಮಾಡಬೇಕು. ಅಂದರೆ ಏನು, ಆಲ್ರೆಡಿ ದೇರ್ ಆರ್ ನಂಬರ್ ಆಫ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಆರ್ ಎಕ್ಸಿಸ್ಟಿಂಗ್ ಇನ್ ದ ಕಂಟ್ರಿಯಲ್ಲಿ ಸೊಸೈಟಿಲಿ ತುಂಬ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸು ಇರುತ್ತೆ. ಆದರೂ ಕೂಡ ಇಟ್ ಈಸ್ ದ ಡ್ಯೂಟಿ ಆಫ್ ದ ಕಂಪನಿ ಬೇರೆ ಥರ ಎಜುಕೇಷನ್ಸು, ಹೈಯರ್ ಎಜುಕೇಷನ್ನು, ಈ ಥರ ಬೇರೆ ಎಜುಕೇಷನ್ನು, ಪ್ರೈಮರಿ ಎಜುಕೇಷನ್ನು, ಈ ಥರ ಎಲ್ಲ ಎಜುಕೇಷನ್ಸನ್ನು ಪ್ರಮೋಟ್ ಮಾಡೋದಕ್ಕೆ ಇದು ಒಂದು ಹೆಲ್ಪ್ ಮಾಡಬೇಕಾಗತ್ತೆ, ಕಾಂಟ್ರಿಬ್ಯೂಟು ಮಾಡಬೇಕಾಗತ್ತೆ. ನೆಕ್ಸ್ಟು, ಟು ಆರ್ಗನೈಸ್ ಪ್ರೋಗ್ರಾಮ್ಸ್ ಅಸ್ ಡಿಸೈನ್ ಟು ಎನ್ಹ್ಯಾನ್ಸ್ ದ ವೆಕೇಷನಲ್ ಸ್ಕಿಲ್ಸ್ ಅಮಾಂಗ್ ದ ಪೀಪಲ್. ಈಗ ಪೀಪಲಲ್ಲಿ ಇಟ್ ಈಸ್ ದ ಡ್ಯೂಟಿ ಆಫ್ ದ
ಆರ್ಗನೈಸೇಷನ್ ವೊಕೇಶನಲ್ ಸ್ಕಿಲ್ಸನ್ನು ಇನ್ಕ್ರೀಸ್ ಮಾಡಬೇಕು. ಯಾರಲ್ಲಿ ಜನಸಾಮಾನ್ಯರಲ್ಲಿ ಅಥವಾ ಪೀಪಲ್ ಆಫ್ ದ ಸೊಸೈಟಿಲಿ ವೊಕೇಶನಲ್ ಸ್ಕಿಲ್ಸನ್ನು ಇಂಪ್ರೂವ್ ಮಾಡಬೇಕು. ದಟ್ ಈಸ್ ಟೆಕ್ನಿಕಲ್ ಸ್ಕಿಲ್ಸ್ ಆಫ್ ದ ಪೀಪಲ್. ಅಲ್ಲಿ ಒಂದು ಟೆಕ್ನಿಕಲಿ ಅವ್ರದ್ದು ಸ್ಕಿಲ್ ವೊಕೇಶನಲ್ಲಿ ಅವ್ರ ಸ್ಕಿಲ್ಸನ್ನು ಇಂಪ್ರೂವ್ ಮಾಡಿದ್ರೆ ಅಲ್ಲಿ ದೇ ವಿಲ್ ಗೆಟ್ ಮೋರ್ ಜಾಬ್ ಆಪರ್ಚುನಿಟೀಸನ್ನು ಅವರಿಗೆ ಅವೈಲಬಲ್ ಆಗುತ್ತೆ. ದೆನ್ ದೇ ವಿಲ್ ಇಟ್ ವಿಲ್ ಇನ್ಕ್ರೀಸ್ ದ ಇನ್ಕಮ್ ಆಫ್ ದ people. If the particular people of the society will get job opportunity means automatically their income will be increases, their standard of living will be increased, there will be overall development of the nation. ಅದಕ್ಕೋಸ್ಕರ ವೊಕೇಶನಲ್ ಸ್ಕಿಲ್ಸನ್ನು ಇಂಪ್ರೂವ್ ಮಾಡಬೇಕು. ಅದಕ್ಕೋಸ್ಕರ ಒಂದು ಆರ್ಗನೈಸೇಷನ್ಸು ಒಂದು ಇನ್ಸ್ಟಿಟ್ಯೂಷನ್ಸನ್ನು ಮೇಂಟೈನ್ ಮಾಡ್ಬೋದು, ಪ್ರೊವೈಡ್ ಮಾಡ್ಬೋದು, ಅದನ್ನು ಎನ್ಹಾನ್ಸ್ ಮಾಡ್ಬೋದು. ನೆಕ್ಸ್ಟು to organize seminars and programs in order to educate the people about the people. ಅಂದರೆ ಒಂದು ಬಿಸ್ನೆಸ್ ಆರ್ಗನೈಸೇಷನ್ಸು ಸೆಮಿನಾರ್ಸು ಮತ್ತು ಪ್ರೋಗ್ರಾಮ್ಸನ್ನು ಮಾಡಬೇಕು. ಕಾನ್ಫರೆನ್ಸಸ್ಸು, ಸೆಮಿನಾರ್ಸು, ಪ್ರೋಗ್ರಾಮ್ಸನ್ನು ಮಾಡಬೇಕಾಗತ್ತೆ ಟು ಎಜುಕೇಟ್ ದ ಪೀಪಲನ್ನು ಎಜುಕೇಟ್ ಮಾಡೋ ಉದ್ದೇಶದಿಂದ. ಅಂದರೆ ಒಂದು ಸೆಮಿನಾರ್ಸು, ಕಾನ್ಫರೆನ್ಸಸ್ಸು, ಪ್ರೋಗ್ರಾಮ್ಸನ್ನು ಮಾಡೋ ಉದ್ದೇಶ ಅಂದರೆ ಟು ಪ್ರೊವೈಡ್ ಇನ್ಫಾರ್ಮೇಷನ್ ರಿಲೇಟಿಂಗ್ ಟು ಕರೆಂಟ್ ಅಫೇರ್ಸು ಅಥವಾ ಎಮರ್ಜಿಂಗ್ ಇಶ್ಯೂಸು, ಒಂದು ಏನು ಪ್ರಚಲಿತ ವಿದ್ಯಮಾನಗಳೇನೇನಿರುತ್ತೆ ಅದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡಬೇಕು. ಯಾರಿಗೆ? ಪೀಪಲ್ ಆಫ್ ದ ಸೊಸೈಟಿಗೆ. ಅವಾಗ ಏನಾಗುತ್ತೆ, ದೇ ವಿಲ್ ಗೆಟ್ ಮೋರ್ ಎಜುಕೇಷನ್, ದೇ ವಿಲ್ ಬಿಕಮ್ ಎಜುಕೇಟೆಡ್. ದೇರ್ಫೋರ್ ಇಟ್ ಹ್ಯಾಸ್ ಟು ಆರ್ಗನೈಸ್ ಸೆಮಿನಾರ್ಸ್, ವರ್ಕ್ಶಾಪ್ಸ್, ಕಾನ್ಫರೆನ್ಸಸ್ಸು ಎಕ್ಸೆಟ್ರಾ. ದೆನ್ ಎನ್ವೈರನ್ಮೆಂಟ್ ಆ್ಯಂಡ್ ಸಸ್ಟೈನಬಲ್ ಡೆವಲಪ್ಮೆಂಟ್. ಈಗ ಒಂದು ಎನ್ವೈರನ್ಮೆಂಟ್ ಆ್ಯಂಡ್ ಸಸ್ಟೈನಬಲ್ ಡೆವಲಪ್ಮೆಂಟು ಎನ್ವೈರನ್ಮೆಂಟ್ ಅಂದರೆ ಯಾವ ಥರ ಎನ್ವೈರನ್ಮೆಂಟನ್ನು ಡೆವಲಪ್ ಮಾಡಬೇಕು, ನೇಚರ್ ಅಥವಾ ಎನ್ವೈರನ್ಮೆಂಟನ್ನು ಪ್ರೊಟೆಕ್ಷನ್ ಮಾಡಬೇಕು, ಎಕಲಾಜಿಕಲ್ ಬ್ಯಾಲೆನ್ಸನ್ನು ಕರೆಕ್ಟಾಗಿ ಮೇಂಟೈನ್ ಮಾಡಬೇಕಾಗತ್ತೆ ಒಂದು ಆರ್ಗನೈಸೇಷನ್. ಅಂದರೆ ಫಾರ್ ಎಕ್ಸಾಂಪಲ್ಲು ಇಟ್ ಹ್ಯಾಸ್ ಟು ಅವಾಯ್ಡ್ ಪೊಲ್ಯೂಷನ್ಸು, ಏರ್ ಪೊಲ್ಯೂಷನ್ನು, ವಾಟರ್ ಪೊಲ್ಯೂಷನ್ನು, ನಾಯ್ಸ್ ಪೊಲ್ಯೂಷನ್ನು, ಈ ಥರ ಪೊಲ್ಯೂಷನ್ಸನ್ನು ಅವಾಯ್ಡ್ ಮಾಡಿ ಎನ್ವೈರನ್ಮೆಂಟನ್ನು ಪ್ರೊಟೆಕ್ಟ್ ಮಾಡಬೇಕಾಗತ್ತೆ. ಟು ಪ್ರಮೋಟ್ ಹೆಲ್ತಿ ಕೇರ್ ಆ್ಯಂಡ್ ಸ್ಯಾನಿಟೇಷನ್, ಕ್ಲೀನ್ಲಿನೆಸ್ಸು. ಅಂದರೆ ಆಲ್ರೆಡಿ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ಕ್ಲೀನ್ಲಿನೆಸ್, ಡಿಸ್ಪೋಸಬಲ್ ಆಫ್ ವೇಸ್ಟ್ ಮ್ಯಾನೇಜ್ಮೆಂಟು. ವೇಸ್ಟನ್ನು ಇದು ಫ್ಯಾಕ್ಟ್ರಿ ವೇಸ್ಟನ್ನು ಯಾವ ಥರ ಡಿಸ್ಪೋಸ್ ಮಾಡಬೇಕು, ಸೈಂಟಿಫಿಕಲಿ ಡಿಸ್ಪೋಸ್ ಮಾಡಬೇಕು. ಯು ಶುಡ್ ನಾಟ್ ಬಿ ಹಾರ್ಮ್ಫುಲ್ ಟು ದ ಪೀಪಲ್ ಆಫ್ ದ ಸೊಸೈಟಿ. ಆ ಥರ ನಾವು ಇಲ್ಲಿ ಏನು ಮಾಡಬೇಕು, ಅದು ಒಂದು ಆರ್ಗನೈಸೇಷನ್ಸ್ದು ಡ್ಯೂಟಿ ಆಗುತ್ತೆ. ಒಂದು ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್ ಮಾಡೋದು, ಸ್ಯಾನಿಟೇಷನ್ನು, ಕ್ಲೀನ್ಲಿನೆಸ್ಸು, ಸೇಫ್ಟಿ, ಸೆಕ್ಯೂರಿಟಿ ಮೆಷರ್ಸನ್ನು ಒಂದು ಆರ್ಗನೈಸೇಷನ್ಸು ತಗೋಬೇಕಾಗತ್ತೆ. ನೆಕ್ಸ್ಟು ಟು ಪ್ರಮೋಟ್ ಟ್ರೈನಿಂಗ್ ಫಾರ್ ಸ್ಪೋರ್ಟ್ಸು, ಕಲ್ಚರ್ ಎಕ್ಸೆಟ್ರಾ. ಅಂದರೆ ಇಟ್ ಹ್ಯಾಸ್ ಟು ಪ್ರಮೋಟ್ ಟ್ರೈನಿಂಗ್ ಫಾರ್ ಸ್ಪೋರ್ಟ್ಸು. ಸ್ಪೋರ್ಟ್ಸ್ ಆಲ್ಸೋ ಪ್ಲೇಸ್ ಆನ್ ಇಂಪಾರ್ಟೆಂಟ್ ರೋಲ್ ಇನ್ ದ ಫಿಸಿಕಲ್ ಮೇಂಟೆನೆನ್ಸ್ ಆ್ಯಂಡ್ ಹೆಲ್ತ್ ಮೇಂಟೆನೆನ್ಸ್ ಆಫ್ ದ ಪೀಪಲ್ ಆಫ್ ದ ಸೊಸೈಟಿ. ಸ್ಪೋರ್ಟ್ಸನ್ನು ಕೂಡ ಒಂದು ನಾವು ಚೆನ್ನಾಗಿ ಫಿಸಿಕಲಿ ಫಿಟ್ ಆಗಬೇಕು ಅಂದರೆ ಸ್ಪೋರ್ಟ್ಸು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೂ ಕೂಡ ಒಂದು ಟ್ರೈನಿಂಗ್ ಫೆಸಿಲಿಟೀಸನ್ನು ಆರ್ಗನೈಸೇಷನು ಪ್ರೊವೈಡ್ ಮಾಡಬೇಕಾಗುತ್ತೆ. ಅಂದರೆ ಇಟ್ ಈಸ್ ದ ಡ್ಯೂಟಿ ಆಫ್ ದ ಆರ್ಗನೈಸೇಷನ್ ಟು ಪ್ರಮೋಟ್ ಟ್ರೈನಿಂಗ್ ಆ್ಯಂಡ್ ದ ಕಲ್ಚರಲ್ ಆ್ಯಕ್ಟಿವಿಟೀಸನ್ನು ಮತ್ತು ಸ್ಪೋರ್ಟ್ಸನ್ನು ಪ್ರಮೋಟ್ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ಟ್ರೈನಿಂಗನ್ನು ಅದು ಪ್ರೊವೈಡ್ ಮಾಡ್ಬೋದು. ನೆಕ್ಸ್ಟು ಪ್ರಮೋಷನ್ ಜೆಂಡರ್ ಈಕ್ವಾಲಿಟಿ ಆ್ಯಂಡ್ ಎಂಪವರಿಂಗ್ ವುಮೆನ್. ಇಲ್ಲಿ ದ ಆರ್ಗನೈಸೇಷನ್ ಹ್ಯಾಸ್ ಟು ಮೇಂಟೈನ್ ಜೆಂಡರ್ ಈಕ್ವಾಲಿಟಿ. ಈ ಜೆಂಡರ್ ಈಕ್ವಾಲಿಟಿ ಅಂದರೆ ದೆರ್ ಶುಡ್ ಬಿ ನೋ ಡಿಸ್ಕ್ರಿಮಿನೇಷನ್ ಬಿಟ್ವೀನ್ ದ ಮೇಲ್ ಆ್ಯಂಡ್ ಫೀಮೇಲು. ಈಗ in earlier days there was a tendency that male worker was paid higher wages and salaries. ಆವಾಗ ಆ ಥರ ಟ್ರೆಂಡ್ ಇತ್ತು. ಬಟ್ ನವೇಡೇಸ್ ಇಟ್ ಈಸ್ ಡಿಸ್ಕ್ರಿಮಿನೇಷನ್ನು ಡಿಕ್ರೀಸ್ ಆಗ್ತಾ ಇದೆ. ಅಲ್ಲಿ ಜೆಂಡರ್ ಈಕ್ವಾಲಿಟಿ ಇರಬೇಕು. ಮೇಲು ಮತ್ತು ಫೀಮೇಲಿಗೆ ಯಾವುದೇ ಟ್ರೀಟ್ಮೆಂಟಲ್ಲಾಗಲಿ ಅಥವಾ ಪ್ರೊವೈಡಿಂಗ್ ಫೆಸಿಲಿಟೀಸ್ ಆಗ್ಬೋದು, ಪ್ರೊವೈಡಿಂಗ್ ವೇಜಸ್ ಆ್ಯಂಡ್ ಸ್ಯಾಲ್ರೀಸ್ ಆಗಿರ್ಬೋದು, ಯಾವುದೇ ಒಂದು ಫೆಸಿಲಿಟಿ ಪ್ರೊವೈಡ್ ಮಾಡೋದ್ರಲ್ಲಿ ಯಾವುದೇ ಡಿಸ್ಕ್ರಿಮಿನೇಷನ್ನು ಮಾಡಬಾರ್ದು. ಬೋತ್ ಶುಡ್ ಬಿ ಟ್ರೀಟ್ ಈಕ್ವಲಿ. ಇಬ್ಬರೂ ಕೂಡ ಈಕ್ವಲ್ ಆಗಿ ಒಂದು ಆರ್ಗನೈಸೇಷನ್ನು ಟ್ರೀಟ್ ಮಾಡಬೇಕಾಗತ್ತೆ. ಹಾಗೆ ವುಮನ್ ಎಂಪವರ್ಮೆಂಟ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾವ ಥರ ವುಮೆನನ್ನು ಎಂಪವರ್ ಮಾಡ್ಬೋದು ಅಂದರೆ ಎಜುಕೇಷನ್ನು ಥ್ರೂ ಸೋಷಿಯಲಿ ಮತ್ತು ಎಕನಾಮಿಕಲಿ. ಅಂದರೆ ಒಂದು
ಇಫ್ ದ ವುಮೆನ್ ಈಸ್ ಪ್ರೊವೈಡೆಡ್ ವಿತ್ ಗುಡ್ ಎಜುಕೇಷನನ್ನು ಕೊಡೋದ್ರ ಮೂಲಕ ಅವ್ರಿಗೆ ಏನು ಮಾಡ್ಬೋದು, ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡ್ಬೋದು. ಹಾಗೆ ಎಕನಾಮಿಕಲಿ ಸ್ಟ್ರಾಂಗ್ ಮಾಡ್ಬೋದು. ಹಾಗೆ ಇಫ್ ದ ವುಮೆನ್ ಬಿಕಮ್ಸ್ ಎಜುಕೇಟೆಡ್ ಅಂದರೆ ದೇ ವಿಲ್ ಗೆಟ್ ಗುಡ್ ಜಾಬ್ಸು, ದೆನ್ ಎಕನಾಮಿಕಲಿ ದೇ ವಿಲ್ ಬಿಕಮ್ ಎಕನಾಮಿಕಲಿ ಎಕನಾಮಿಕ್ಕಾಗಿ ಇಂಡಿಪೆಂಡೆಂಟ್ ಆಗ್ತಾರೆ. ಅದೇ ಥರ ಏನು ಮಾಡ್ಬೋದು, ಎಂಪವರನ್ನು ಮಾಡ್ಬೋದು. ಈ ಡೈರೆಕ್ಟ್ಲಿ ಇಟ್ ವಿಲ್ ಬಿ ಬೆನಿಫಿಟ್ ಫಾರ್ ದ ಸೊಸೈಟಿ ಇಂಡಿವಿಜುವಲಿ ಆ್ಯಸ್ ವೆಲ್ ಆಸ್ ಫಾರ್ ದ ನೇಷನ್ ಆಲ್ಸೋ. ಒಂದು ವುಮೆನ್ ಎಂಪವರ್ ಆಗ್ತಾ ಇದೆ ಅಂದರೆ ಎಲ್ಲರಿಗೂ ಕೂಡ ಇಲ್ಲಿ ಬೆನಿಫಿಟ್ ಇರುತ್ತೆ. ಇಂಡಿವಿಜುವಲಾಗೂ ಅವರಿಗೂ, ಹ್ಯೂಮನ್ ಬೀಯಿಂಗಿಗೂ ಬೆನಿಫಿಟ್ ಇರುತ್ತೆ, ಸೊಸೈಟಿಗೆ ಬೆನಿಫಿಟ್ ಇರುತ್ತೆ. ಹಾಗೆ ಒಂದು ನ್ಯಾಷನಲ್ ಡೆವಲಪ್ಮೆಂಟಿಗೂ ಕೂಡ ಅದು ಬೆನಿಫಿಟ್ ಇರುತ್ತೆ. ದೇರ್ಫೋರ್ ಇಟ್ ಶುಡ್ ಎನ್ಕರೇಜ್ ಎಂಪವರಿಂಗ್ ದ ವುಮೆನ್ ಎಂಪವರ್ಮೆಂಟಲ್ಲಿ ಆರ್ಗನೈಸೇಷನ್ನು ತುಂಬ ರೋಲು ಮೆಜರ್ಸನ್ನು ತಗೋಬೇಕಾಗುತ್ತೆ. ಅದೇ ಥರ ಟು ಕಾಂಟ್ರಿಬ್ಯೂಟ್ ಡ್ಯೂರಿಂಗ್ ದ ಟೈಮ್ಸ್ ಆಫ್ ನ್ಯಾಚುರಲ್ ಕಲಾಮಿಟೀಸ್ ಲೈಕ್ಸ್ ಅರ್ಥ್ಕ್ವೇಕ್, ಫ್ಲಡ್ಡು ಎಕ್ಸೆಟ್ರಾ, ಡ್ರಾಟ್ ಎಕ್ಸೆಟ್ರಾ. ಇಟ್ ಈಸ್ ದ ಡ್ಯೂಟಿ ಆಫ್ ದ ಇಂಪಾರ್ಟೆಂಟ್ ಡ್ಯೂಟಿ ಆಫ್ ದ ಬಿಸ್ನೆಸ್ ಆರ್ಗನೈಸೇಷನ್ಸ್ ಟು ಕಾಂಟ್ರಿಬ್ಯೂಟ್ ಡ್ಯೂರಿಂಗ್ ದ ನ್ಯಾಚುರಲ್ ಕಲಾಮಿಟೀಸ್. ಈಗ ನ್ಯಾಚುರಲ್ ಕಲಾಮಿಟೀಸ್ ಬಂದರೆ, ಅರ್ಥ್ಕ್ವೇಕ್ಸ್ ಬಂದರೆ ತುಂಬ ಲಾಸಸ್ ಆಗುತ್ತೆ, ಓವರಾಲ್ ಲಾಸ್ ಆಗುತ್ತೆ. ಲೈಫ್ಸು, ಪ್ರಾಪರ್ಟೀಸು, ಪಬ್ಲಿಕ್ ಪ್ರಾಪರ್ಟೀಸು, ಹೌಸಸ್ಸು, ಈಗ ತುಂಬಾ ಎಲ್ಲ ಥರ ಲಾಸಸ್ ಆಗುತ್ತೆ. ಅದೇ ಥರ ಡ್ರಾಟ್ ಬಂದರೆ ಮತ್ತು ಫ್ಲಡ್ ಬಂದರೆ ಎಲ್ಲದು ತುಂಬ ಲಾಸಸ್ಸು ಪ್ರಾಪರ್ಟೀಸಿಗೆ ಲಾಸ್ ಆಗುತ್ತೆ. ಅದನ್ನೆಲ್ಲ ರೀಪ್ಲೇಸ್ ಮಾಡೋದು ನಾಟ್ ಓನ್ಲಿ ದ ಡ್ಯೂಟಿ ಆಫ್ ದ ಗೌರ್ಮೆಂಟು. ಈಗ ಕೆಲವರು ಏನು ತಿಳ್ಕೊತಾರೆ, ಇಟ್ ಈಸ್ ದ ಡ್ಯೂಟಿ ಆಫ್ ದ ಗೌರ್ಮೆಂಟು ಪ್ರೊವೈಡ್ ಡ್ಯೂರಿಂಗ್ ದ ನ್ಯಾಚುರಲ್ ಕಲಾಮಿಟಿ ಅಂತ. ನ್ಯಾಚುರಲ್ ಕಲಾಮಿಟೀಸ್ ಬಂದಾಗ ಗೌರ್ಮೆಂಟ್ ಪ್ರೊವೈಡ್ ಮಾಡಬೇಕು ಅಂತ. ಬಟ್ ಇಟ್ ಈಸ್ ನಾಟ್ ಓನ್ಲಿ ದ ಡ್ಯೂಟಿ ಆಫ್ ದ ಗೌರ್ಮೆಂಟು ಪ್ರೊವೈಡ್ ಇನ್ ಕೇಸ್ ಆಫ್ ನ್ಯಾಚುರಲ್ ಕಲಾಮಿಟೀಸ್. ಇಟ್ ಈಸ್ ದ ಡ್ಯೂಟಿ ಆಫ್ ಎವರಿ ಸಿಟಿಸನ್ಸ್ ಆ್ಯಂಡ್ ಬಿಸ್ನೆಸ್ ಆರ್ಗನೈಸೇಷನ್ಸ್ ಆಲ್ಸೋ. ಈ ಥರ ನ್ಯಾಚುರಲ್ ಕಲಾಮಿಟೀಸ್ ಬಂದಾಗ, ಅರ್ಥ್ಕ್ವೇಕ್ಸ್ ಬಂದಾಗ, ಡ್ರಾಟ್ ಬಂದಾಗ, ಫ್ಲಡ್ ಬಂದಾಗ, ಈಗ ಅವರು ಬರಗಾಲ, ಫ್ಲಡ್ ಅಂದರೆ ನೆರೆ ಬರೋದು, ತುಂಬ ಮಳೆ ಆಗ್ಬಿಟ್ಟು ಅತಿವೃಷ್ಟಿ ಆಗೋದು. ಅದೇ ಥರ ಡ್ರಾಟ್ ಅಂದರೆ ಮಳೆನೇ ಇಲ್ಲದೆ ಬರಗಾಲ ಬರೋದು, ಆವಾಗ ಬೆಳೆ ಇರೋದಿಲ್ಲ, ಹೀಗಾಗುತ್ತೆ. ಅರ್ಥ್ಕ್ವೇಕ್ಸ್ ಬಂದರೆ ಫುಲ್ ಎಲ್ಲ ಸ್ಪಾಯ್ಲ್ ಆಗುತ್ತೆ, ಹೌಸಸ್ಸು, ಪಬ್ಲಿಕ್ ಪ್ರಾಪರ್ಟೀಸು, ಲೈಫ್ಸು ಎಲ್ಲ. ಈ ಥರ ಟೈಮಲ್ಲಿ ಅದನ್ನು ರಿನೋವೇಷನ್ ಮಾಡೋದು, ಅದನ್ನೆಲ್ಲ ಮೊದಲಿನ ಸ್ಥಿತಿಗೆ ತರೋದು ಎವರಿ ಬಿಸ್ನೆಸ್ ಆರ್ಗನೈಸೇಷನ್ಸ್ದು ಡ್ಯೂಟಿ ಆಗುತ್ತೆ. ದೇರ್ಫೋರ್ ಇಟ್ ಶುಡ್ ಕಾಂಟ್ರಿಬ್ಯೂಟ್ ಡ್ಯೂರಿಂಗ್ ಸಚ್ ಸರ್ಕಮ್ಸ್ಟೆನ್ಸಸ್. ನೆಕ್ಸ್ಟು, ವಿ ಆರ್ ಫೇಸಿಂಗ್ ಪ್ಯಾಂಡಮಿಕ್ ಲೈಕ್ ಕೋವಿಡ್-19. ಈ ಥರ ಪರಿಸ್ಥಿತಿಯಲ್ಲಿ ಗೌರ್ಮೆಂಟಿಗೆ ರೆವಿನ್ಯೂಸ್ ಕಡಿಮೆ ಆಗುತ್ತೆ. ಈಗ ಗೌರ್ಮೆಂಟ್ ಎಲ್ಲ ಲಾಕ್ಡೌನ್ಸ್ ಅಂತ ಬರುತ್ತೆ, ಕೆಲವೊಂದು ಆರ್ಗನೈಸೇಷನ್ಸು ಇದನ್ನೆಲ್ಲ ಕ್ಲೋಸ್ ಮಾಡಬೇಕಾಗುತ್ತೆ. ಆವಾಗ ದ ಗೌರ್ಮೆಂಟ್ ವಿಲ್ ಗೆಟ್ ಲೆಸ್ ರೆವಿನ್ಯೂಸು. ಆವಾಗ ಗೌರ್ಮೆಂಟ್ ಕೆನಾಟ್ ಮೇಂಟೈನ್ ಆಲ್ ದ manage or maintain all the aspects. Therefore, in such situation, it is the duty of the every business organizations to maintain the provide during such circumstances. Contribute ಮಾಡೋದು ಅದು ಡ್ಯೂಟಿ ಆಗುತ್ತೆ. ಮತ್ತು ಪಾವರ್ಟಿ ಎಲಿವೇಷನ್, ಅದು ಬಡತನ ನಿರ್ಮೂಲನೆ ಮಾಡೋದು, ಮತ್ತು ಹಂಗರು, ಇಂಥ ಪರಿಸ್ಥಿತಿಗಳನ್ನ ನಿರ್ಮೂಲನೆ ಮಾಡೋದು, ಕಾಂಟ್ರಿಬ್ಯೂಟ್ ಮಾಡೋದು, ಅಂಥ ಪರ್ಪಸಲ್ಲಿ ಇಟ್ ಈಸ್ ದ ಡ್ಯೂಟಿ ಆಫ್ ದ ಬಿಸ್ನೆಸ್ ಆರ್ಗನೈಸೇಷನ್ಸು. ನೆಕ್ಸ್ಟು, ಪ್ರೊವೈಡಿಂಗ್ ಸೇಫ್ ಡ್ರಿಂಕಿಂಗ್ ವಾಟರ್, ಹೆಲ್ತ್ ಕೇರ್ ಮೆಷರ್ಸ್, ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸು. ನೆಕ್ಸ್ಟು, ಇನ್ನು ಯಾವ್ಯಾವ ಥರ ಪ್ರೋಗ್ರಾಮ್ಸನ್ನು ಅದು ಅಡಾಪ್ಟ್ ಮಾಡ್ಕೋಬೋದು ಅಂದರೆ, ಪ್ರೊವೈಡಿಂಗ್ ಸೇಫ್ ಡ್ರಿಂಕಿಂಗ್ ವಾಟರು ಸೇಫ್ ಇರಬೇಕು. ಬಿಕಾಸ್ ಇಟ್ ಅಫೆಕ್ಟ್ಸ್ ದ ಹೆಲ್ತ್ ಆಫ್ ದ ಪೀಪಲ್. ಅಂದರೆ ಒಂದು ಸೊಸೈಟಿ ಪೀಪಲಿಗೆ ಕರೆಕ್ಟ್ ವಾಟರು ಕಂಟಾಮಿನೇಟ್ ಆಗಿದರೆ ಅದು ಹೆಲ್ತಿಗೆ ಏನಾಗುತ್ತೆ, ಎಫೆಕ್ಟ್ ಆಗುತ್ತೆ. ಅದಕ್ಕೆ ಸೇಫ್ ಕ್ಲೀನ್ ಡ್ರಿಂಕಿಂಗ್ ವಾಟರನ್ನು ಪ್ರೊವೈಡ್ ಮಾಡಬೇಕಾಗುತ್ತೆ. ಹೆಲ್ತ್ ಕೇರ್ ಮೆಷರ್ಸು, ಈಗ ಕೆಲವೊಂದು ಈಗ ನಾವು ಡೇಸಲ್ಲಿ ನಾವು ಹೆಲ್ತ್ ಕೇರ್ ಮೆಷರ್ಸ್ ಏನೇನು ಮೆಷರ್ಸನ್ನು ಪ್ರೊವೈಡ್ ಮಾಡಿ, ಈಗ ಫಾರ್ ಎಕ್ಸಾಂಪಲ್ ಸ್ಯಾನಿಟೈಸರ್ಸನ್ನು ಯೂಸ್ ಮಾಡೋದು, ಮಾಸ್ಕ್ ಹಾಕೊಳ್ಳೋದು, ಈಗ ಕ್ಲೀನ್ಲಿನೆಸ್ಸನ್ನು ಮೇಂಟೈನ್ ಮಾಡೋದು, ಇದೆಲ್ಲದನ್ನು ಸೇಫ್ಟಿ ಮೆಷರ್ಸನ್ನು ತಗೊಳ್ಳೋದು, ಇದೆಲ್ಲ ಹೆಲ್ತ್ ಕೇರ್ ಮೆಷರ್ಸು. ಇದನ್ನು ಕೂಡ ಏನು ಮಾಡಬೇಕಾಗುತ್ತೆ, ಬಿಸ್ನೆಸ್ ಆರ್ಗನೈಸೇಷನ್ಸ್ ಹ್ಯಾವ್ ಟು ಪ್ರೊವೈಡ್ ಫಾರ್ ದೀಸ್ ಮೆಷರ್ಸು. ದೆನ್ ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸು. ಈಗ ನಾವು ಒಂದು ಇದೆ ಹಳ್ಳಿಗಳ ಡೆವಲಪ್ ಆದರೆ ಒಂದು ನೇಷನ್ ಡೆವಲಪ್ ಆದಾಗೆ ಅಂತ. ಅದು ರೂರಲ್ ಏರಿಯಾಸ್ ಡೆವಲಪ್ ಆದರೆ ಆಟೋಮೆಟಿಕಲಿ ದ ನೇಷನ್ ವಿಲ್ ಬಿಕಮ್ ಡೆವಲಪ್ಡ್.
ಅಂದರೆ ಒಂದು ದೇಶ ಅಭಿವೃದ್ಧಿ ಆಗಬೇಕಂದ್ರೆ ಹಳ್ಳಿಗಳ ಅಭಿವೃದ್ಧಿ ಆಗಬೇಕಾಗತ್ತೆ. ಅದೇ ಥರ ಇಟ್ ಈಸ್ ದ ಡ್ಯೂಟಿ ಆಫ್ ದ ಬಿಸ್ನೆಸ್ ಆರ್ಗನೈಸೇಷನ್ಸ್ ಟು ಡೆವಲಪ್ ದ ರೂರಲ್ ಏರಿಯಾಸು, ಅಂಡರ್ ಡೆವಲಪ್ಡ್ ಏರಿಯಾಸು, ರಿಮೋಟ್ ಏರಿಯಾಸು, ಇದನ್ನೆಲ್ಲದನ್ನು ಕೂಡ ಡೆವಲಪ್ ಮಾಡ್ಬೋದು. ಯಾವ ಥರ ಡೆವಲಪ್ ಮಾಡ್ಬೋದು ಅಂದರೆ ಆಲ್ರೆಡಿ ವಿ ಹ್ಯಾವ್ ಡಿಸ್ಕಸ್ಡ್. ಅಂದರೆ ನ್ಯೂ ಯೂನಿಟ್ಸ್ ಮೇ ಬಿ ಓಪನ್ಡ್. ಈಗ ಒಂದು ನ್ಯೂ ಯೂನಿಟ್ಸನ್ನು ಓಪನ್ ಮಾಡಿದ್ರೆ ಅಲ್ಲಿ ದ ಪೀಪಲ್ ವಿಲ್ ಗೆಟ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್. ಅಲ್ಲಿ ಪೀಪಲ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸನ್ನು ತಗೊಳ್ತಾರೆ. ಮತ್ತು ಓವರ್ ಆಲ್ ಡೆವಲಪ್ಮೆಂಟ್ಸ್ ಅಂದರೆ ಏನೇನಾಗುತ್ತೆ, ರೋಡು, ರೈಲ್ವೇಸು, ಇನ್ಶೂರೆನ್ಸು, ಬ್ಯಾಂಕಿಂಗು, ಅದರ್ ಸರ್ವಿಸ್ ಸೆಕ್ಟರ್ಸ್, ಎಲ್ಲ ಸರ್ವಿಸ್ ಸೆಕ್ಟರ್ಸು ಕೂಡ ಏನಾಗುತ್ತೆ, ಆಟೋಮೆಟಿಕ್ಕಾಗಿ ಡೆವಲಪ್ ಆಗುತ್ತೆ. ದೇರ್ ಫಾರ್ ಇಟ್ ಈಸ್ ದ ಡ್ಯೂಟಿ ಆಫ್ ದ ಬಿಸ್ನೆಸ್ ಆರ್ಗನೈಸೇಷನ್ಸ್ ಟು ಕಾಂಟ್ರಿಬ್ಯೂಟ್ ಫಾರ್ ದ ರೂರಲ್ ಡೆವಲಪ್ಮೆಂಟ್, ಟು ಪ್ರಮೋಟ್ ಸ್ಪೋರ್ಟ್ಸ್ ಟ್ರೈನಿಂಗ್ ಕಾಂಪ್ಲೆಕ್ಸ್ ಸಚ್ ಅದರ್ ಮ್ಯಾಟರ್ಸ್ ಆ್ಯಸ್ ಮೇ ಬಿ ಪ್ರಿಸ್ಕ್ರೈಬ್ಡ್. ಈಗ ನಾನು ಆಲ್ರೆಡಿ ಡಿಸ್ಕಸ್ ಮಾಡಿದೆ, ಸ್ಪೋರ್ಟ್ಸು ಮತ್ತು ಕಲ್ಚರು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಟು ಮೇಂಟೈನ್ ಫಿಸಿಕಲ್ ಹೆಲ್ತ್. ಒಂದು ಹೆಲ್ತನ್ನು ಮೇಂಟೈನ್ ಮಾಡಬೇಕಂದ್ರೆ ಎವ್ರಿಬಡಿ ಶುಡ್ ಗಿವ್ ಇಂಪಾರ್ಟೆನ್ಸ್ ಟು ಸ್ಪೋರ್ಟ್ಸ್ಗೇನು ಕೂಡ ಅದು ಇಂಪಾರ್ಟೆನ್ಸನ್ನು ಕೊಡಬೇಕಾಗತ್ತೆ. ನೆಕ್ಸ್ಟು ದ CSR ಆ್ಯಕ್ಟಿವಿಟೀಸ್ ಶುಡ್ ನಾಟ್ ಬಿ ಅಂಡರ್ಟೇಕನ್ ಇನ್ ದ ನಾರ್ಮಲ್ ಕೋರ್ಸ್ ಆಫ್ ಬಿಸ್ನೆಸ್, ಮಸ್ಟ್ ಬಿ ವಿತ್ ರೆಸ್ಪೆಕ್ಟ್ ಟು ಎನಿ ಅದರ್ ಆ್ಯಕ್ಟಿವಿಟೀಸ್ ಮೆನ್ಷನ್ಡ್ ಇನ್ ದ ಶೆಡ್ಯೂಲ್ 7th ಆಫ್ ದ ಕಂಪನೀಸ್ ಆ್ಯಕ್ಟ್ 2013. ಈಗ ಏನು ಎಲ್ಲಿ CSR ಅಕಾರ್ಡಿಂಗ್ ಟು ಕಂಪನೀಸ್ ಆ್ಯಕ್ಟ್ ಆಫ್ 2013 7th ಶೆಡ್ಯೂಲಲ್ಲಿ ಏನು ಹೇಳುತ್ತೆ ಅಂದರೆ ಇಟ್ ಶುಡ್ ನಾಟ್ ಬಿ ಇನ್ ದ ನಾರ್ಮಲ್ ಕೋರ್ಸ್ ಆಫ್ ಬಿಸ್ನೆಸ್ಸು. ಈಗ ನಾರ್ಮಲ್ ಕೋರ್ಸ್ ಆಫ್ ಬಿಸ್ನೆಸ್ಸಲ್ಲಿ ಏನೇನಿರುತ್ತೆ ಆರ್ಗನೈಸೇಷನ್ ಅಂದರೆ ಮ್ಯಾನುಫ್ಯಾಕ್ಚರಿಂಗು, ಪರ್ಚೇಸಿಂಗು, ಸೇಲ್ಸು, ಈ ಥರ ಆ್ಯಕ್ಟಿವಿಟೀಸು ನಾರ್ಮಲ್ ಕೋರ್ಸ್ ಆಫ್ ಬಿಸ್ನೆಸ್ ಆಗುತ್ತೆ. ಬಟ್ ಅದನ್ನು ಸಪ್ರೇಟಾಗಿ ಈಗ CSR ಆ್ಯಕ್ಟಿವಿಟೀಸನ್ನು ಮಾಡ್ತಾ ಇದೆ ಅಂದರೆ ಎವ್ರಿ ಕಂಪನಿ, ಎವ್ರಿ ಬಿಸ್ನೆಸ್ ಆರ್ಗನೈಸೇಷನ್ ಮಸ್ಟ್ ಫಾಲೋ ಅಂಡರ್ಟೇಕನ್. ಅಂದರೆ ಯು ಶುಡ್ ನಾಟ್ ಮಿಕ್ಸ್ ದ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ವಿತ್ ದ ನಾರ್ಮಲ್ ಕೋರ್ಸ್ ಆಫ್ ಬಿಸ್ನೆಸ್ಸು. ಅಂದರೆ ಏನು ನಾರ್ಮಲ್ ಕೋರ್ಸ್ ಆಫ್ ಬಿಸ್ನೆಸ್ಸನ್ನು ಮಾಡ್ತಾ ಇದೆ ಅದ್ರ ಜೊತೆಗೆ ಮಿಕ್ಸ್ ಮಾಡಬಾರ್ದು. ಇಟ್ ಶುಡ್ ಬಿ ಸಪ್ರೇಟಾಗಿ ಅದನ್ನು ಏನು ಈಗ ನಾವು ಡಿಸ್ಕಸ್ ಮಾಡಿದ್ವಲ್ಲ ಅದೆಲ್ಲ ಮೆಷರ್ಸು ಅಥವಾ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸನ್ನು ಸಪ್ರೇಟಾಗಿ ಅದು ಮಾಡಬೇಕಾಗತ್ತೆ. ಸಪ್ರೇಟಾಗಿ ಅದರದ್ದು ಇನ್ಫಾರ್ಮೇಷನನ್ನು, ಅಕೌಂಟನ್ನು ಅದು ಮೇಂಟೈನ್ ಮಾಡಬೇಕಾಗತ್ತೆ. ಈಗ ವೆನ್ ದ ಆರ್ಗನೈಸೇಷನ್ ಪ್ರೊವೈಡ್ಸ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಅನ್ನೋದು ಪ್ರೊವೈಡ್ ಮಾಡಿದರೆ ದ ಕಂಪನಿ ಪ್ರಿಪೇರ್ಡ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಟು ಡಿಸ್ಕ್ಲೋಸ್ ದ ಸೋಷಿಯಲ್ ಪರ್ಫಾರ್ಮೆನ್ಸು. ಅಂದರೆ ಅದನ್ನು ರಿಪೋರ್ಟ್ ಮಾಡಬೇಕಾಗತ್ತೆ. ಏನೇನು ಸೋಷಿಯಲ್ ಪರ್ಫಾರ್ಮೆನ್ಸನ್ನು ಮಾಡಿದೆ ಒಂದು ಆರ್ಗನೈಸೇಷನನ್ನು, ಅದನ್ನು ಸಪ್ರೇಟಾಗಿ ಅಕೌಂಟ್ಸನ್ನು ಮೇಂಟೈನ್ ಮಾಡಬೇಕಾಗತ್ತೆ. ಮತ್ತು ಕನ್ಸರ್ನ್ಡ್ ಅದು ಆರ್ಗನೈಸೇಷನಿಗೆ ಅದರದ್ದು ರಿಪೋರ್ಟನ್ನು ಕೊಡಬೇಕಾಗತ್ತೆ. ಅಕಾರ್ಡಿಂಗ್ ಟು ಓನ್ ಆ್ಯಂಡ್ ಮೌಂಡರ್ಸ್, ಕಾರ್ಪೊರೇಟ್ ಸೋಷಿಯಲ್ ರಿಪೋರ್ಟಿಂಗ್ ಈಸ್ ದ ಪ್ರೋಸೆಸ್ ಆಫ್ ಕಮ್ಯುನಿಕೇಟಿಂಗ್ ದ ಸೋಷಿಯಲ್ ಆ್ಯಂಡ್ ಎನ್ವೈರನ್ಮೆಂಟಲ್ ಎಫೆಕ್ಟ್ಸ್ ಆಫ್ ದ ಆರ್ಗನೈಸೇಷನ್. ಈಗ ಇದ್ರದ್ದು ಮೇನ್ ಡ್ಯೂಟಿ ಏನು, ಇಟ್ ಈಸ್ ದ ರಿಪೋರ್ಟಿಂಗ್ ದ ಪ್ರೋಸೆಸ್ ಆಫ್ ಕಮ್ಯುನಿಕೇಟಿಂಗ್ ದ ಸೋಷಿಯಲ್ ಆ್ಯಂಡ್ ಎನ್ವೈರನ್ಮೆಂಟಲ್ ಎಫೆಕ್ಟ್ಸ್ ಆಫ್ ದ ಆರ್ಗನೈಸೇಷನ್. ಏನೇನು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಮೆಷರ್ಸನ್ನು ತಗೊಂಡಿದೆ ಅಥವಾ ಫೆಸಿಲಿಟೀಸನ್ನು ಪ್ರೊವೈಡ್ ಮಾಡಿದೆ ಅಂದರೆ ಅದನ್ನು ರಿಪೋರ್ಟ್ ಮಾಡಬೇಕು, ಕಮ್ಯುನಿಕೇಟ್ ಮಾಡಬೇಕು. ಎನ್ವೈರನ್ಮೆಂಟಲ್ ಎಫೆಕ್ಟ್ಸ್ ಆಫ್ ದ ಆರ್ಗನೈಸೇಷನ್, ಏನೇನು ಮೆಷರ್ಸನ್ನು ತಗೊಂಡಿದೆ, ಏನೇನು ಆ್ಯಕ್ಟಿವಿಟೀಸನ್ನು ಮಾಡಿದೆ ಅನ್ನೋದನ್ನು ಪ್ರಾಪರಾಗಿ ರಿಪೋರ್ಟ್ ಮಾಡೋದು ಇಟ್ ಈಸ್ ಆಲ್ಸೋ ಒನ್ ಆಫ್ ದ ಡ್ಯೂಟೀಸ್ ಆಫ್ ದ ಕಂಪನೀಸ್ ಆಫ್ ದ ಬಿಸ್ನೆಸ್ ಆರ್ಗನೈಸೇಷನ್. Then the Companies Act 2013 requires company to report their social responsibility, corporate social responsibility policies, governance and initiative along with the CS budget spent. ಈಗ ಏನು ಇಟ್ ಈಸ್ ನಾಟ್ ಓನ್ಲಿ ದ ಡ್ಯೂಟಿ ಆಫ್ ದ ಆರ್ಗನೈಸೇಷನ್ ಟು ಪ್ರಿಪೇರ್ ದ ರಿಪೋರ್ಟಿಂಗ್, ಒಂದು ರಿಪೋರ್ಟನ್ನು ಪ್ರಿಪೇರ್ ಮಾಡೋದು ಅಥವಾ ಕನ್ಸರ್ನ್ಡ್ ಡಿಪಾರ್ಟ್ಮೆಂಟಿಗೆ ಅದನ್ನು ಕನ್ಸರ್ನ್ಡ್ ಆರ್ಗನೈಸೇಷನಿಗೆ ಕಮ್ಯುನಿಕೇಟ್ ಮಾಡೋದು ಅಷ್ಟೇ ಕೆಲಸ ಆಗೋದಿಲ್ಲ. ಮತ್ತು ಇಟ್ ಹ್ಯಾಸ್ ಟು ಮೇಂಟೈನ್ ದ ಬಡ್ಜೆಟ್ ಸ್ಪೆಂಟ್. ಅದು ಬಡ್ಜೆಟ್ ಸ್ಪೆಂಟ್ ಅಂದರೆ ದ ಕಾಸ್ಟ್ ಇನ್ಕರ್ಡ್ ಬೈ ದ ಆರ್ಗನೈಸೇಷನ್ ಫಾರ್ ದ ಪ್ರಮೋಷನ್ ಆರ್ ಪ್ರೊವೈಡಿಂಗ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್. ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಏನು ನಾವು ಡಿಸ್ಕಸ್ ಮಾಡಿದ್ವಲ್ಲ ಈಗ, ಅದನ್ನೆಲ್ಲದನ್ನು ಪ್ರೊವೈಡ್ ಮಾಡೋದಕ್ಕೆ ಎಷ್ಟು ಕಾಸ್ಟನ್ನು ಇನ್ಕರ್ ಮಾಡಿದೆ, ಎಷ್ಟು ಬಡ್ಜೆಟನ್ನು ಅದು ಅಲೋಕೇಟ್ ಮಾಡಿದೆ, ಸ್ಪೆಂಡ್ ಮಾಡಿದೆ, ಅದ್ರ ಬಗ್ಗೆನೂ ಕೂಡ ಒಂದು ರಿಪೋರ್ಟು ಬೇಕಾಗುತ್ತೆ. ಅದನ್ನು ಕೂಡ ಏನು ಮಾಡಬೇಕಾಗತ್ತೆ, ಒಂದು ಬಿಸ್ನೆಸ್ ಆರ್ಗನೈಸೇಷನ್ನು ಕಮ್ಯುನಿಕೇಟ್ ಮಾಡಬೇಕಾಗತ್ತೆ. ಈ ಕಂಪನಿ ಕವರ್ಡ್ ಅಂಡರ್ ದ CSR ಪ್ರಾವಿಷನ್ ಈಸ್ ರಿಕ್ವೈರ್ಡ್ ಟು ಇನ್ಕ್ಲೂಡ್ ಆ್ಯನ್ಯುವಲ್ ರಿಪೋರ್ಟ್ ಆನ್ CSR containing specified particulars
ಇನ್ ಇಟ್ಸ್ ಬೋರ್ಡ್ ರಿಪೋರ್ಟ್. ಅಂದರೆ ಒಂದು ಆ್ಯನ್ಯುವಲ್ ರಿಪೋರ್ಟನ್ನು ಮಾಡುತ್ತೆ ಬಿಸ್ನೆಸ್ಸು. ಪ್ರತಿ ವರ್ಷ ಏನು ಮಾಡುತ್ತೆ, ಆ್ಯನ್ಯುವಲ್ ರಿಪೋರ್ಟನ್ನು ರೆಡಿ ಮಾಡುತ್ತೆ. ಅಂದರೆ ಒಂದು ಬಿಸ್ನೆಸ್ ಎಷ್ಟು ಪ್ರೋಗ್ರೆಸ್ ಆಗಿದೆ, ವಾಟ್ ಈಸ್ ದ ಪ್ರಾಫಿಟಬಿಲಿಟಿ ಪೊಸಿಷನ್ ಆಫ್ ದ ಕಂಪನಿ, ಮತ್ತು ಪ್ರೋಗ್ರೆಸ್ ಡೆವಲಪ್ಮೆಂಟ್ಸ್ ಆಫ್ ದ ಕಂಪನಿ, ದೆನ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟಿ ಪೊಸಿಷನ್ ಆಫ್ ದ ಕಂಪನಿ. ಈಗ ಎಲ್ಲದ್ರ ಬಗ್ಗೆಯೂ ಕೂಡ ಏನು ಮಾಡುತ್ತೆ, ಒಂದು ಆ್ಯನ್ಯುವಲ್ ರಿಪೋರ್ಟನ್ನು ಪ್ರಿಪೇರ್ ಮಾಡುತ್ತೆ ಕಂಪನಿ. ಅದೇ ಥರ ಇಟ್ ಈಸ್ ದ ಡ್ಯೂಟಿ ಆಫ್ ದ ಬಿಸ್ನೆಸ್ ಆರ್ಗನೈಸೇಷನ್ ಟು ಮೇಂಟೈನ್ ದ ಸಪ್ರೇಟ್ ಆ್ಯನ್ಯುವಲ್ ರಿಪೋರ್ಟಿಂಗ್ ರಿಗಾರ್ಡಿಂಗ್ ದ CSR. ಒಂದು ಏನು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿನ ಬಗ್ಗೆ ಏನು ಒಂದು ಆ್ಯನ್ಯುವಲ್ ರಿಪೋರ್ಟನ್ನು ರೆಡಿ ಮಾಡಬೇಕು. ಮತ್ತು ಅದನ್ನು ಕನ್ಸರ್ನ್ಡ್ ಆರ್ಗನೈಸೇಷನಿಗೆ ಅದನ್ನು ರಿಪೋರ್ಟ್ ಮಾಡಬೇಕಾಗತ್ತೆ. ದಟ್ ಈಸ್ ಟು ಎ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಕಮೆನ್ಸಿಂಗ್ ಆನ್ ಆಫ್ಟರ್ 1st April 2014. ಹೇಗೇನು ಕಂಪನೀಸ್ ಆ್ಯಕ್ಟು ಏನು CSR ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ರೂಲ್ಸನ್ನು ಕಂಪನೀಸ್ ಆ್ಯಕ್ಟ್ 2013 ಆ್ಯಕ್ಟಲ್ಲಿ ಅದನ್ನು ಡಿಸ್ಕ್ಲೋಸ್ ಮಾಡಿದ್ದಾರೆ ಅಥವಾ ಮೆನ್ಷನ್ ಮಾಡಿದ್ದಾರೆ. ಅದನ್ನು ಫಾಲೋ ಮಾಡಬೇಕು. ಯಾವಾಗ ಎಫೆಕ್ಟ್ ಆಗುತ್ತೆ ಅದಂದರೆ 1st April 2014 ಅದು ಎಫೆಕ್ಟಿಗೆ ಬಂದಿದೆ. ಇದನ್ನು ಒಂದು ಆ್ಯನ್ಯುವಲ್ ರಿಪೋರ್ಟನ್ನು, ಫೈನಾನ್ಷಿಯಲ್ ರಿಪೋರ್ಟನ್ನು ಅದು ರೆಡಿ ಮಾಡಬೇಕು. ಅದನ್ನು ಕನ್ಸರ್ನ್ ಡಿಪಾರ್ಟ್ಮೆಂಟಿಗೆ ಏನೇನು ಫೆಸಿಲಿಟೀಸನ್ನು ಪ್ರೊವೈಡ್ ಮಾಡಿದೆ, ಏನೇನು ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸನ್ನು ಆರ್ಗನೈಸೇಷನ್ನು ಪ್ರೊವೈಡ್ ಮಾಡಿದೆ, ವಾಟ್ ಈಸ್ ದ ಕಾಸ್ಟ್ ಆಫ್ ದ ಸೋಷಿಯಲ್ ಬಡ್ಜೆಟ್ ಅಥವಾ ಕಾಸ್ಟ್, ಎಷ್ಟು ಕಾಸ್ಟ್ ಇನ್ಕರ್ ಆಗಿದೆ ಅಥವಾ ಎಕ್ಸ್ಪೆಂಡಿಚರ್ ಇನ್ಕರ್ ಆಗಿದೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಗೆ, ಅದಷ್ಟನ್ನು ಕೂಡ ಲೆಕ್ಕಾಚಾರ ಅಥವಾ ಅಕೌಂಟನ್ನು ಇಟ್ ಈಸ್ ದ ಡ್ಯೂಟಿ ಆಫ್ ದ ಕಂಪನಿ ಟು ಮೇಂಟೈನ್ ದ ಕಾಸ್ಟ್ ಆಫ್ ದ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂಡರ್ಟೇಕನ್ ಬೈ ದ ಆರ್ಗನೈಸೇಷನ್. ಒಂದು ಆರ್ಗನೈಸೇಷನ್ ಏನೇನು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂಡರ್ಟೇಕನ್ ಮಾಡಿದೆ ಅದರದ್ದು ಎಷ್ಟು ರಿಪೋರ್ಟನ್ನು ಅದು ಮೇಂಟೈನ್ ಮಾಡಬೇಕು. ಇಟ್ ಶುಡ್ ಬಿ ಕಮ್ಯುನಿಕೇಟೆಡ್ ಟು ಕನ್ಸರ್ನ್ಡ್ organization. With this, I conclude this session. Thank you.